ಕಳೆದ 3 ದಿವಸಗಳ ಬೆಳವಣಿಗೆಗಳನ್ನು ಗಮನಿಸಿ ನೋಡೋದಾದ್ರೆ ಭಾರತ ಮತ್ತು ಪಾಕ್ನ ನಡುವೆ ಆ ಯುದ್ಧದ ಸನ್ನಿವೇಶ ಬಂದುಬಿಟ್ಟಿದೆಯಾ? ಯುದ್ಧಗಳು ನಿರಂತರವಾಗಿ ನಡೀತಾ ಇದೆಯಾ? ಈ ರೀತಿಯ ಹಲವಾರು ಪ್ರಶ್ನೆಗಳು ಸರ್. ಹಲವು ನಾಗರಿಕರನ್ನು ಕೂಡ ಕಳ್ಕೊಂಡಿದ್ದೀವಿ ನಾವು ಈ ಸಂದರ್ಭದಲ್ಲಿ. ಏನು ಹೇಳಕ್ ಬಯಸ್ತೀರಿ ಈ 3 ದಿವಸದ ಬೆಳವಣಿಗೆ ಬಗ್ಗೆ? ಮೊದಲನೇದಾಗಿ ಮೊದಲನೇ ದಿನ ನಮಗೂ ಸ್ವಲ್ಪ ನಮ್ಮ ದೇಶದ ಆರ್ಮಿಗೆ ಇವರಿಗೆ ಇಂಟೆಲಿಜೆನ್ಸ್ ಅವ್ರಿಗೆ ಒಂದು ಅನುಮಾನ ಆಯಿತು, ಇವರು ನಿಜವಾಗ್ಲೂ ಇದು ಬರ್ತಾ ಇದ್ದಾರೆ. ಎರಡನೇ ದಿನ ಅದು ಖಾತ್ರಿ ಆಯಿತು. ಮೊದಲು ಏನು ಮಾಡ್ತಿದ್ದಾರೆ, ನಮ್ಮ ನೆಲದ ಬಗ್ಗೆ, ನಮ್ಮ ಡಿಪ್ಲಾಯ್ಮೆಂಟ್ ಅಂದರೆ ಎಲ್ಲೆಲ್ಲಿ ಏನೇನು ಇಟ್ಟಿದ್ದೀವಿ ಅದನ್ನು ತಿಳ್ಕೊಳ್ಳೋದಕ್ಕೆ ಸಣ್ಣ ಸಣ್ಣ ಚೀಪ್ ಡ್ರೋನ್ಸ್ನ ಕಳಿಸ್ತಾ ಇದ್ದಾರೆ, ವಿಚ್ ಹ್ಯಾಸ್ ಹಾರ್ಡ್ಲಿ ಎನಿ ಎಕ್ಸ್ಪ್ಲೋಸಿವ್ ಕಂಟೆಂಟ್ ಇನ್ ದೆಮ್. ಆದರೆ ಅದರಲ್ಲಿ ಕ್ಯಾಮ್ರಾಗಳಿದೆ. ಸೊ ಆದ್ದರಿಂದ ಅದು ಅವ್ರಿಗೆ ಇದು ಬಂದ ತಕ್ಷಣ ಅದು ಕ್ಯಾಮ್ರಾ ಆನ್ ಇರುತ್ತೆ, ಅದರಿಂದ ಅವ್ರಿಗೆ ಇಲ್ಲಿ ಫೋಟೋಗಳು ಹೋಗುತ್ತೆ. ಸೊ ಅದರಿಂದ ನಮ್ಮ ಅಲ್ಲಿ ಏನು ಡೆಪ್ಲಾಯ್ಮೆಂಟ್ ಇದೆ ಏನು ಅದನ್ನು ತಿಳ್ಕೊಳ್ಳಿ. ಸೊ ಇದನ್ನು ಮೊದಲು ನಮ್ಮ ಸೇನೆ ಒಳಗಡೆ ಹೋಗಿ ನೋಡ್ಕೊಂಡು ಬಂದು ಆ ಥರ ಬರೋದು, ಅಥವಾ ಕ್ಲೋಸ್ ಇದು ಏರ್ ಫೋಟೋಸಿಂದ ನೋಡೋರು ಆ ಥರ. ಯಾಕೆಂದರೆ ದಿನಕ್ಕೆ ಚೇಂಜ್ ಆಗ್ತಾ ಇರುತ್ತೆ ಡಿಪ್ಲಾಯ್ಮೆಂಟ್, ಇದ್ದ ಕಡೆ ಇರಲ್ಲ. ಫಾರ್ ಎಕ್ಸಾಂಪಲ್ ಒಂದು ಏರ್ ಡಿಫೆನ್ಸ್ ಗನ್ನ ಏನೋ ಇಟ್ಕೊಂಡಿದ್ರೆ ಅದು ಇವತ್ತಿದ್ದ ಕಡೆ ನಾಳೆ ಇರಲ್ಲ, ಅಲ್ಲೇ ಹತ್ತತ್ರ ಎಲ್ಲೆಲ್ಲೋ ಇರುತ್ತೆ. ಸೊ ಈ ನಾವು ಅದನ್ನೆಲ್ಲ ಅವ್ರನ್ನ ಗಮನಿಸೋದಕ್ಕೆ ಏನು ಮಾಡ್ತಾ ಇದ್ದಾರೆ, ಇದು ಮಾಡ್ತಿದ್ದಾರೆ. ಇಟ್ ಈಸ್ ಎ ನಾರ್ಮಲ್ ಕೋರ್ಸ್ ಆಫ್ ಆ್ಯಕ್ಷನ್. ಆದರೆ ಅವರು ಮಾಡ್ತಾರೋ ರೀತಿ ಅರಿವಾಗೋಯ್ತು ನಮಗೆ. ಸೊ ಇವಾಗ ಆಮೇಲೆ ಇನ್ನೊಂದು ನಿಮಗೆ ಗೊತ್ತಾಗಿರ್ಬೋದು, ಈ ವಾರು ಸಿಚುವೇಶನ್ನಲ್ಲಿ ಏರ್ ಸ್ಪೇಸ್ ಕಂಪ್ಲೀಟಾಗಿ ಬಂದ್ ಮಾಡಿಬಿಡ್ತಾರೆ. ಅಂದರೆ ಎಕ್ಸ್ಪೆಕ್ಟ್ ಫಾರ್ ಮಿಲಿಟ್ರಿ ಏರ್ಕ್ರಾಫ್ಟ್ಸ್, ಬೇರೆ ಪ್ಯಾಸೆಂಜರ್ ಏರ್ಕ್ರಾಫ್ಟು ಇನ್ಯಾವುದೇ ಏರ್ಕ್ರಾಫ್ಟು ಏರಲ್ಲಿ ಓಡಾಡೋ ಹಾಗಿಲ್ಲ. ಈಗ ನಿಮಗೆ ಗೊತ್ತಿರುವ ಹಾಗೆಯೇ ಬಾರ್ಡಲ್ಲಿ ಒಂದು 50 ಏರ್ಪೋರ್ಟ್ಗಳು ಬಂದಾಗಿದೆ, ಬಾರ್ಡ್ರ್ ಹತ್ತಿರ ಇರೋದು. ಶ್ರೀನಗರು, ಜಮ್ಮು, ಪಠಾನ್ಕೋಟು, ಜಲಂಧರು, ಆ ಥರ ಎಲ್ಲ, ಬುಜ್ಜು, ಅದೆಲ್ಲ ಒಂದು ಏರ್ಪೋರ್ಟ್ಗಳು ಯಾವುದು ಬಾರ್ಡ್ರ್ ಹತ್ತಿರ ವಿತಿನ್ 100-150 ಕಿಲೋಮೀಟರ್ಸಲ್ಲಿ ಇದೆಯೋ ಅವೆಲ್ಲ ಬಂದಾಗಿದೆ. ಬಂದಂದರೆ ಅಲ್ಲಿ ಯಾವ ಫ್ಲೈಟ್ ಹೋಗೋದಿಲ್ಲ, ಯಾವುದು ಬರೋದಿಲ್ಲ, ಎಕ್ಸೆಪ್ಟ್ ಇಫ್ ಇಟ್ ಈಸ್ ನೆಸೆಸರಿ ಮಿಲಿಟ್ರಿ ಆಪ್ರೇಷನ್ಸ್ಗೆ ಏನಾರು ಬೇಕಾದರೆ ನಮ್ಮ ಏರ್ಕ್ರಾಫ್ಟ್ ಮಾತ್ರ, ಅದು ಸರ್ವಿಸ್ ಏರ್ಕ್ರಾಫ್ಟ್ ಏರ್ಫೋರ್ಸ್ದು ಮಾತ್ರ ಹೋಗುತ್ತೆ. ಅದರಿಂದ ಏನಾಗುತ್ತೆ, ನಮ್ಮ ವಿಮಾನ ಅಲ್ಲಿ ಇಲ್ಲಿ ಓಡಾಡೋಕ್ಕೆ ಒಂದು ಸೌಲಭ್ಯ ಇರುತ್ತೆ. ಇಲ್ಲೇ ಇದ್ದರೆ ಅವ್ರೇನು ಮಾಡಿದ್ದಾರೆ, ಇಂಟರ್ನಲ್ ಏರ್ಕ್ರಾಫ್ಟ್ ಕರಾಚಿ, ಲಾಹೋರ್ ಅಲ್ಲಿಗೆಲ್ಲ ಓಡಾಡುತ್ತಲ್ಲ ಅದು, ಪ್ಲಸ್ ಇದು ಬೇರೆ ಯಾವ್ಯಾವುದೋ ಪ್ಯಾಸೆಂಜರ್ ಏರ್ಕ್ರಾಫ್ಟ್ಗಳು ಓಡಾಡಿಸ್ತಾ ಇದ್ದಾರೆ. ಹಾರ್ಡ್ಲಿ 10-15 ಕಿಲೋಮೀಟರ್ಸ್ ಫ್ರಮ್ ದಿ ಇಂಟರ್ನ್ಯಾಷನಲ್ ಬಾರ್ಡರ್ ಅದು ಓಡಾಡುತ್ತೆ. ಈಗ ನಾವು ಬೈ ಮಿಸ್ಟೇಕ್ ನಾವು ಯಾವ್ದಾರು ಮಿಸೈಲು ಹಾರಿಸಿದಾಗ ಇದಕ್ಕೆ ಹೋಗಿ ಬಿದ್ದರೆ ಅದನ್ನು ದೊಡ್ಡ ರಾಧ ಅಂತ ಮಾಡ್ತಾರೆ. ನೋಡಿ, ಭಾರತದವರು ನಮ್ಮ ಸಿವಿಲಿಯನ್ಸ್ನ ಕೊಲ್ತಾ ಇದ್ದಾರೆ, ಸಿವಿಲಿಯನ್ ಏರ್ಕ್ರಾಫ್ಟ್ ಮೇಲೆ ಫೈರ್ ಮಾಡಿದ್ದಾರೆ ಅಂತ. ಸೊ ವಿ ಹ್ಯಾವ್ ಟು ಬಿ ವೆರಿ ಕೇರ್ಫುಲ್. ಆದರೆ ನಮ್ಮ ರೇಡಾರಲ್ಲಿ ಎಲ್ಲ ಗೊತ್ತಾಗುತ್ತೆ ಇದು ಯಾವ ಏರ್ಕ್ರಾಫ್ಟು ಎಲ್ಲ. ಸೊ ಈ ಥರ ಒಂಥರ ಇದು ಫುಲ್ ಸ್ಕೇಲ್ ಯುದ್ಧನೂ ಅಲ್ಲ, ಒಂಥರ ಇಲ್ಲ. ಮೋಸ್ಟ್ಲಿ ದೇ ಆರ್ ಟ್ರೈಂಗ್ ಟು ಗ್ಯಾದರ್ ಅವರ್ ಸ್ಟ್ರೆಂತ್. ದೇ ವಾಂಟ್ ಟು ಎಸ್ಟಿಮೇಟ್ ಈಗ ಏನಿದೆ ಇವ್ರ ಹತ್ರ ಏನಾಗಿದೆ ಅಂತ ನೋಡ್ತಾ ಇದ್ದಾರೆ. ಆದರೆ ನಮ್ಮ ಪ್ಲ್ಯಾನಿಂಗ್ ಎಲ್ಲ ಸರಿಯಾಗಿದೆ. ಯಾವಾಗ ನಮಗೆ ಬೇಕೋ ಆವಾಗ ನಾವು ಹೋಗಿ ಅವ್ರನ್ನ ಧ್ವಂಸ ಮಾಡಬಹುದು. ದಿ ಪ್ಲೇಸ್ ಆ್ಯಂಡ್ ಟೈಮ್ ಆಫ್ ಆಪರೇಷನ್ ಈಸ್ ಲೆಫ್ಟ್ ಟು ಅಸ್. ಸೊ ಅದಕ್ಕೋಸ್ಕರ ಸ್ವಲ್ಪ ವಿಳಂಬ ಆಗ್ತಾಯಿದೆ. ಅದರ್ವೈಸ್ ಆರ್ ರೆಡಿ. ಈಗ ಗೊತ್ತಾಗೋಗಿರೋದ್ರಿಂದ ನಮ್ಮ ಯುದ್ಧ ನೀತಿಲಿ ಒಂದು ಸ್ವಲ್ಪ ಮಾರ್ಪಾಡು ಮಾಡಬೇಕಾಗುತ್ತೆ. ಮಾಡ್ತಾರೆ, ಮಾಡೋರು ಯಾರು ಇನ್ಚಾರ್ಜ್ ಇರ್ತಾರೆ ಅವ್ರು ಮಾಡ್ತಾರೆ. ಸರ್, ಈಗ ಪಾಕಿಸ್ತಾನದ ದಾಳಿಗೆ ಪ್ರತಿ ದಾಳಿ ಆಗ್ತಿದೆಯಾ, ಪ್ರತಿರೋಧವನ್ನ ಭಾರತೀಯ ಸೇನೆ ವ್ಯಕ್ತಪಡಿಸ್ತಾ ಇದೆಯಾ? ಈ ಕ್ಲಾರಿಟಿ ಕೊಡ್ಬೋದಾ? ಮೊದಲನೇದಾಗಿ ಅವ್ರದ್ದು ಎಲ್ಲೆಲ್ಲಿ ಏನೇನಿದೆ, ಅವರ ಸ್ಟ್ರೆಂತ್ ಏನು, ಅವ್ರ ಹತ್ರ ಯಾವ ವೆಪನ್ ಇದೆ ಅದೆಲ್ಲ ನಮಗೆ ಗೊತ್ತೇ ಇದೆ. ಆ ಲೊಕೇಶನ್ ಸ್ವಲ್ಪ ನಾನು ಹೇಳ್ದಂಗೆ ಆ ಕಡೆ ಈ ಕಡೆ ಹೋಗ್ತಾರತ್ತಲ್ಲ, ಅದನ್ನು ನಾವು ದಿನನಿತ್ಯದಲ್ಲಿ ನೋಡ್ಕೊತಾನೆ ಇರಬೇಕು. ಈಗ ಹೇಳ್ದಲ್ಲ, ಇಂಟರ್ನ್ಯಾಷನಲ್ಲಿ ಅವರು ಇದು ತೊಗೊಳಕ್ಕೆ, ಗುಡ್ ವಿಲ್ ತೊಗೊಳಕ್ಕೆ ನಾವು ಒಳ್ಳೆಯವರು, ಅವರು ಹೀಗೆ ಮಾಡ್ತಾರೆ ಅನ್ನೋದಕ್ಕೆ
ಕೆಲವು ಟ್ಯಾಕ್ಟಿಕ್ಸ್ ಮಾಡ್ತಾ ಇದ್ದಾರೆ ಈ ಥರದ್ದು. ಸಿವಿಲ್ ಪ್ಲೇನ್ ಓಡಿಸೋದು, ಇದು ಮಾಡೋದು, ಅವ್ರು ಹೊಡೆದ್ರು ಅನ್ನೋದು ಈ ಥರ. ಸೊ ಅದಕ್ಕೆ ಸ್ವಲ್ಪ ನಾವು ಎಚ್ಚರಿಕೆ ಆಗಿರಬೇಕು. ಆಮೇಲೆ ನಿನ್ನೆ ಮೊನ್ನೆ ಎಲ್ಲ ಬೇಕಾದಷ್ಟು ಸಭೆಗಳು ನಡೆದಿದೆ. ಒಂದು ತೀರ್ಮಾನ ತಗೊಂಡಿರ್ತಾರೆ, ನಾವು ಮುಂದೆ ಹೇಗೆ ಮಾಡಬೇಕು ಅನ್ನೋದು ನಿನ್ನೆನೇ ನನ್ನ ಇದರಲ್ಲಿ ದೃಷ್ಟಿಯಲ್ಲಿ ಒಂದು ಹಂತಕ್ಕೆ ಬಂದಿರುತ್ತೆ. ಸೊ ಇವತ್ತು ನಾಳೆಯಲ್ಲಿ ಸ್ವಲ್ಪ ಮಾರ್ಪಾಡಾಗಬಹುದು ಈ ಪರಿಸ್ಥಿತಿಯಲ್ಲಿ. ಅದಕ್ಕಿಂತ ಜಾಸ್ತಿ ಹೇಳಲಿಕ್ಕಾಗಲ್ಲ. ಸೊ ಇವತ್ತು ಇಲ್ಲ ನಾಳೆ ಈ ನಿಮಗೆ ಗೊತ್ತಾಗ್ಬೋದು, ಸ್ವಲ್ಪ ಬೇರೆ ರೀತಿ ಪರಿಸ್ಥಿತಿ ಉತ್ಪನ್ನ ಆಗುತ್ತೆ.